ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ರವಿಕುಮಾರ್, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಸಹ ಪ್ರಾಧ್ಯಾಪಕ. ಇವತ್ತು ನಿಮ್ಮೊಂದಿಗೆ ಜಾನುವಾರುಗಳಿಗೆ ಬೇದಿಯಾದಾಗ ಯಾವ ರೀತಿಯ ಮನೆಮದ್ದುಗಳನ್ನು ಪ್ರಯೋಗ ಮಾಡಬಹುದು ಅಂತ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಹಸುಗಳಿರ್ಬೋದು, ಎಮ್ಮೆ, ಕುರಿ, ಮೇಕೆ, ವಿಶೇಷವಾಗಿ ಕರುಗಳಲ್ಲಿ ಬೇದಿಯಾಗ್ತಕ್ಕಂಥ ಸಂಭವನೀಯತೆ ಹೆಚ್ಚಾಗಿರ್ತದೆ. ಆಹಾರದಲ್ಲಿ ವ್ಯತ್ಯಾಸ ಆದಾಗ, ಹಾಗೆಯೇ ಕಲುಷಿತವಾದ ನೀರನ್ನು ಕುಡಿದಾಗ, ವಿಶೇಷವಾಗಿ ಮಳೆಗಾಲದಲ್ಲಿ ಹಸಿರು ಕೂಡ ಜಾಸ್ತಿ ಮೇಯ್ತವೆ, ಹಾಗೆಯೇ ನೀರು ಕೂಡ ಮಣ್ಣಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಜಾಸ್ತಿ ಬೇದಿ ಸಮಸ್ಯೆ ಇರ್ತದೆ. ಹಾಗೆಯೇ ಹೊಟ್ಟೆನಲ್ಲಿ ಜಂತುಳುಗಳು ಜಾಸ್ತಿ ಇದ್ದರೂ ಕೂಡ ಬೇದಿಯಾಗೋ ಸಮಸ್ಯೆ ಜಾಸ್ತಿ. ಕೆಲವೊಮ್ಮೆ ಜೀರ್ಣಾಂಗ ವ್ಯೂಹದಲ್ಲಿ ಏನಾದರೂ ಸೋಂಕಿದ್ರೆ, ಇನ್ಫೆಕ್ಷನ್ ಆದಾಗಲೂ ಕೂಡ ಬೇದಿ ಆಗ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೀವು ಪಶುವೈದ್ಯರನ್ನು ಭೇಟಿ ಮಾಡಿ ಇದಕ್ಕೆ ಸರಿಯಾದ ಒಂದು ಚಿಕಿತ್ಸೆಯನ್ನು ಮಾಡಿಸಲೇಬೇಕಾಗ್ತದೆ. ಪಶುವೈದ್ಯರು ಬರೋವರೆಗೆ ಕೆಲವೊಂದು ಮನೆಮದ್ದನ್ನು ಖಂಡಿತವಾಗ್ಲೂ ನೀವು ಪ್ರಯೋಗ ಮಾಡ್ಬೋದು. ಏನು ಮಾಡ್ಬೋದಪ್ಪ ಅಂತಂದರೆ, ನೋಡಿ, ಸಪೋಟ ಕಾಯಿಗಳು, ಸಾಮಾನ್ಯವಾಗಿ ಸಪೋಟ ಗಿಡಗಳು ಮನೆಗಳಲ್ಲಿ ಅಥವಾ ತೋಟಗಳಲ್ಲಿ ಇದ್ದೇ ಇರ್ತದೆ. ಒಂದು 3-4 ಹಸಿ ಸಪೋಟ ಕಾಯಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಮಜ್ಜಿಗೆನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಜ್ಜಿಗೆನಲ್ಲಿ ಮಿಕ್ಸ್ ಮಾಡಿ ಅರ್ದುಬಿಟ್ಟು ಅದನ್ನು ಈ ರೀತಿ ಅರ್ದಂಥ ಔಷಧಿಯನ್ನು ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ, 1 ಲೀಟ್ರ್ ಅಥವಾ 2 ಲೀಟ್ರ್ ಮಜ್ಜಿಗೆನಲ್ಲಿ ಹಾಕ್ಕೊಂಡು ಅರ್ದುಬಿಟ್ಟು ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ, ಒಂದು 3 ದಿನ ಕುಡಿಸಿದ್ರೆ ಖಂಡಿತವಾಗ್ಲೂ ಈ ಬೇದಿ ಅಂತಕ್ಕಂಥದ್ದು ಕಮ್ಮಿ ಆಗ್ತದೆ. ಜಾನುವಾರುಗಳು ಚೆನ್ನಾಗಿ ಮೇವನ್ನು ತಿನ್ನಲಿಕ್ಕೂ ಕೂಡ ಶುರು ಮಾಡ್ತವೆ. ನಿಮಗೆ ಸಪೋಟಕಾಯಿ ಸಿಗಲಿಲ್ಲ ಅಂತಂದರೆ ಇನ್ನೂ ಒಂದು ಸುಲಭವಾದ ಔಷಧಿಯನ್ನು ಹೇಳ್ತೀನಿ. ದಾಳಿಂಬೆ ಹಣ್ಣನ್ನು ನೀವೆಲ್ಲರೂ ನೋಡಿರ್ತೀರಿ, ಎಲ್ಲ ಕಡೆ ಸಿಕ್ಕೇ ಸಿಗ್ತದೆ. ಖಂಡಿತವಾಗ್ಲೂ ದಾಳಿಂಬೆ ಹಣ್ಣನ್ನು ನೀವೇ ತಿನ್ನಿ, ಜಾನುವಾರುಗಳಿಗೆ ತಿನ್ನಿಸೋದು ಬೇಕಿಲ್ಲ. ಆದರೆ ನೀವೇನು ಬಿಸಾಡ್ತಿರಲ್ಲ ದಾಳಿಂಬೆ ಹಣ್ಣಿನ ಸಿಪ್ಪೆ, ಆ ಸಿಪ್ಪೆನ ಒಂದು 2-3 ದಾಳಿಂಬೆ ಹಣ್ಣಿನ ಸಿಪ್ಪೆ ತಗೊಂಡು ಅದಕ್ಕೆ ಒಂದು 20-30ರಷ್ಟು ಪಪ್ಪಾಯಿ ಹಣ್ಣಿನ ಬೀಜವನ್ನು, ಪಪ್ಪಾಯಿ ಹಣ್ಣನ್ನು ಕೂಡ ನೀವೇ ತಿನ್ಕೊಳ್ಳಿ, ಪಪ್ಪಾಯಿ ಹಣ್ಣಿನ ಬೀಜನ, ದಾಳಿಂಬೆ ಹಣ್ಣಿನ ಸಿಪ್ಪೆ, ಪಪ್ಪಾಯಿ ಹಣ್ಣಿನ ಬೀಜ ಇವೆರಡನ್ನು ಮಿಕ್ಸ್ ಮಾಡಿ ನೀರಿಗೆ ಒಂದು 2 ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಕಾಯಿಸಿ ಕಷಾಯ ಮಾಡಬೇಕು. ಕಷಾಯ ಮಾಡೋದು ಹೇಗೆ ಅಂತ ನಿಮಗೆ ಬಹುಶಃ ಗೊತ್ತಿರ್ತದೆ. 2 ಲೀಟ್ರ್ ನೀರಲ್ಲಿ ನೀವು 3 ದಾಳಿಂಬೆ ಹಣ್ಣಿನ ಸಿಪ್ಪೆ ಹಾಗೂ ಒಂದು 20-25 ಪಪ್ಪಾಯಿ ಹಣ್ಣಿನ ಬೀಜ ಸೇರಿಸಿ ಕುದಿಸ್ತಾ ಇದ್ದೀರಿ. ಆ ಕುದಿಸಿದ ಮೇಲೆ ಅದು ಒಂದು ಅರ್ಧ ಲೀಟ್ರ್ ಇಳಿಬೇಕು. ಅದನ್ನು ನಾವು ಕಷಾಯ ಅಂತ ಹೇಳ್ತೀವಿ. ಈ ಕಷಾಯಕ್ಕೆ ಒಂದು 50 ಗ್ರಾಮು ಸೋಂಪು ಕಾಳು ಅಂತ ಹೇಳ್ತೀವಲ್ಲ, ಅದನ್ನು ಬೆರೆಸ್ಬಿಟ್ಟು ಬೆಳಗ್ಗೆ ಒಂದು 1/4 ಲೀಟ್ರು, ಸಾಯಂಕಾಲ ಒಂದು 1/4 ಲೀಟ್ರನ್ನ ನೀವು ಗೊಟ್ಟದ ಮುಖಾಂತರ ಎತ್ತಿ ಒಂದು 2-3 ದಿವಸ ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ಬೇದಿ ಸಮಸ್ಯೆ ನಿವಾರಣೆ ಆಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ದೂರವಾಣಿಯನ್ನು ಸಂಪರ್ಕ ಮಾಡಬಹುದು. 9085-98832. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ RC ಜಗದೀಶ್ ಅಂತ, ಕುಲಪತಿಗಳು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಕ್ಕಿ, ಶಿವಮೊಗ್ಗ. ರೈತ ಬಾಂಧವರೇ, ಸಹ್ಯಾದ್ರಿ ಬ್ರ್ಯಾಂಡ್ ನಡೆಯಲ್ಲಿ ನಮ್ಮ ಎಲ್ಲಾ ಕೃಷಿ ಉತ್ಪನ್ನಗಳನ್ನ, ಪದಾರ್ಥಗಳನ್ನ, ಬೀಜಗಳನ್ನ, ಸಸ್ಯಗಳನ್ನ ಮತ್ತು ಜೀವಾಣುಗಳನ್ನ, ಜೇನುತುಪ್ಪವನ್ನ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಭತ್ತದಲ್ಲಿ ಸಹ ಸಹ್ಯಾದ್ರಿ, ಗೋವಿನ ಜೋಳದಲ್ಲೂ ಸಹ್ಯಾದ್ರಿ ಮತ್ತೆ ಶೇಂಗಾದಲ್ಲೂ ಸಹ್ಯಾದ್ರಿ ಅನ್ನೋ ಮಾರಾಟವನ್ನ ಮಾಡ್ತೀವಿ. ಅದೇ ಸುಮಾರು 10 ಲಕ್ಷ ಗಿಡಗಳನ್ನ ನಾವು ತಯಾರು ಮಾಡಿದೀವಿ. ಅದು ಸಹ ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಆಗ್ತದೆ. ಕಾಳುಮೆಣಸು ಅಂತ ಹೇಳ್ತೀವಲ್ಲ, ಕಾಳುಮೆಣಸು ಮತ್ತೆ ಗೋಡಂಬಿ, ಅಡಿಕೆ, ತೆಂಗು ಮತ್ತೆ ಇತರ ಸಸ್ಯಗಳನ್ನ ಸಹ ನಾವು ಸಹ್ಯಾದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಮಾಡ್ತೀವಿ. ಜೇನುತುಪ್ಪವನ್ನ ನಾವು ಅನೇಕ ಜೈವಿಕ ಕೀಟನಾಶಕಗಳನ್ನು ಸಹ ನಾವು ಮಾರಾಟ ಮಾಡ್ತಿದ್ದೀವಿ. ಇದರ ಸದುಪಯೋಗವನ್ನ ರೈತರೆಲ್ಲರೂ ಸಹ ಪಡಿಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.